Siddaramaiah, leader of opposition, hits out at BJP over divisive politics, says the Indian constitution treats all religions equally. He said all are Indians irrespective of which faith one belongs to. ಯಾರೇ ಯಾವುದೇ ಧರ್ಮಕ್ಕೆ ಸೇರಿರಲಿ ನಾವೆಲ್ಲರೂ ಕೂಡ ಭಾರತೀಯರು. ನಾನು ಹಿಂದೂ ಧರ್ಮಕ್ಕೆ ಸೇರಿದವರು, ನಾನು ಭಾರತೀಯ. ಕ್ರೈಸ್ತ ಧರ್ಮಕ್ಕೆ ಸೇರಿದವರು, ಈ ದೇಶ ಒಂದು ಧರ್ಮದವರ ದೇಶ ಅಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವಾಗ ಯಾವುದೇ ಧರ್ಮದ ದೇಶ ಅಂತ ಹೇಳಿಲ್ಲ. ಆರ್ಟಿಕಲ್ 25, ಆರ್ಟಿಕಲ್ 21 ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಧರ್ಮದವರಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನು ಯಾವುದೇ ಧರ್ಮ ಮತ್ತೆ ಅವರಿಗೆ ಬೇಕಾದಂತ ಧರ್ಮದಲ್ಲಿ ನಿಷ್ಠೆ ಇರಿಸಿ ಅದನ್ನ ಆಚರಣೆ ಮಾಡ್ತಕ್ಕಂಥ ಹಕ್ಕನ್ನ ಕೊಟ್ಟಿದ್ದಾರೆ. ಇವತ್ತು ಯಾರು ಸಮಾಜವನ್ನು ಒಡೆಯುತ್ತಾರೆ, ಸಮಾಜದಲ್ಲಿ ಉಳಿಯುತ್ತಾರೆ, ಧರ್ಮಗಳ ನಡುವೆ ಗೋಡೆ ಕಟ್ಟುತ್ತಾರೆ, ಮನುಷ್ಯರ ನಡುವೆ ಗೋಡೆಗಳನ್ನು ಕಟ್ಟುತ್ತಾರೆ, ಧರ್ಮದ ಹೆಸರು ಹೇಳಿ, ಜಾತಿ ಹೆಸರು ಹೇಳಿ ಸಮಾಜವನ್ನು ಒಡೆಯುತ್ತಾ ಇದ್ದಾರೆ. ಅಂತ್ಯವ್ರ ಕೈಗೆ ಅಧಿಕಾರ ಸಿಕ್ಕಿದರೆ ಅವ್ರು ಯಾರು ಕೂಡ ಸಂವಿಧಾನಕ್ಕೆ ಗೌರವ ಕೊಡಲ್ಲ. ನೀವು ಕೂಡ ಮಾಡಬೇಕು, ಆದ್ರೆ ನೀವು ಮಾಡೋದಲ್ಲ. ನೀವು ಹುಟ್ಟಿರದೇ ಸಮಾಜ ಒಡೆಯಲಿಕ್ಕೋಸ್ಕರ ಹುಟ್ಟಿರೋದು. RSS ಹುಟ್ಟಿದ್ದು ಯಾವಾಗ? 1925. ನಾನು ಮುಖ್ಯಮಂತ್ರಿ ಆಗಿದ್ದೇನೆ 1964 ಇಸ್ವಿಯಲ್ಲಿ ಯಾವ ರೀತಿ ಗೋಹತ್ಯೆ ನಿಷೇಧ ಕಾಯ್ದೆ ಇತ್ತು ಅದೇ ರೀತಿಯಾಗಿ ರೆಸ್ಟೋರ್ ಮಾಡಬೇಕು. ಮತ್ತೆ ತಿದ್ದುಪಡಿಯನ್ನು ಮಾಡಿದ್ರು. ನಾನು ಹೇಳಿದ ಅಸೆಂಬ್ಲಿನಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಆಗಲಿದೆ. ನೀವು ಅಲ್ಪಸಂಖ್ಯಾತರನ್ನ, ಮುಸಲ್ಮಾನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ತಿದ್ದುಪಡಿ ಮಾಡಕ್ ಹೋಗಬೇಡಿ. ಗೋಮಾಂಸ ತಿನ್ನೋರು ಬರೀ ಒಂದು ಧರ್ಮದವರಲ್ಲ.